ಈಗ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಂತ ಉದ್ದೇಶ, ಮಾತನಾಡ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರು, ನಮ್ಮ ಮಾಜಿ ಸಚಿವರಾದಂಥ ಮಾಜಿ ಶಾಸಕರು ಆದಂಥ ಶಿವರಾಮ್ ಅವರು, ನಮ್ಮ ಹಾಲಿ MP ಅವರು, ನಮ್ಮ ಹುಳ್ಳಿ ಮೋಹನ್ ಅವರು, ಮತ್ತೆ ನಮ್ಮೆಲ್ಲ ಮುಖಂಡರು ಎಲ್ಲ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಂತ ಉದ್ದೇಶ, ಈ ಜಿಲ್ಲೆಯ ಅಭಿವೃದ್ಧಿಯ ಪಥದಲ್ಲಿ ನಾವು ಎರಡನೇ ಒಂದು ಯೋಜನೆ ಹೇಮಾವತಿ ಯೋಜನೆಯನ್ನು ಬಿಟ್ಟರೆ ನಾವು ಈ ಜಿಲ್ಲೆನಲ್ಲಿ ಸಾಧಿಸಿರ್ತಕ್ಕಂಥದ್ದು ಎತ್ತಿನೊಳೆ ಯೋಜನೆ. ನಮ್ಮ ಜಿಲ್ಲೆಯಲ್ಲಿ ನೀರು ಹೋಗಿ ಸಮುದ್ರ ಸೇರ್ತಾ ಇದ್ದಂತ ನೀರನ್ನು ಭಗೀರಥರಂತೆ ಇವತ್ತು ಈ ಕಡೆ ತಿರುಗಿಸಿ ಇಲ್ಲಿಂದ ಹಿಡಿದು ನಾವು ತುಮಕೂರಿನವರೆಗೆ, ಕೋಲಾರದವರೆಗೆ ನೀರನ್ನು ಕೊಡ್ತಕ್ಕಂಥ ಒಂದು ಮಹತ್ತರವಾದಂಥ ಯೋಜನೆ. ಅದನ್ನ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಣ್ಣ ಈ ಯೋಜನೆಗೆ ಶಂಕುಸ್ಥಾಪನೆಯನ್ನ ಚಿಕ್ಕಬಳ್ಳಾಪುರದಲ್ಲಿ 2014 ಆಮೇಲೆ ಆ ಯೋಜನೆ ಫಲಪ್ರದ ಆಗಲ್ಲ, ಇದೊಂದು ಏನೋ ಒಂಥರ ಕೆಟ್ಟ ಪ್ರವೃತ್ತಿಯ ಭಾವನೆಗಳನ್ನ ಈ ಜಿಲ್ಲೆಯ ವಿರೋಧಿ ಗಣ, ಈ ಜಿಲ್ಲೆಯ ರಾಜಕೀಯದ ವಿರೋಧಿ ಗಣ ಸೃಷ್ಟಿ ಮಾಡಿಕೊಂಡು ಇಲ್ಲಿವರೆಗೆ ಬಂದು ಅಲ್ಲಿ ನೀರು ಸಿಗೋದಿಲ್ಲ, ಸುಮ್ಮನೆ ದುಡ್ಡು ವ್ಯಯ ಮಾಡ್ತಾ ಇದ್ದಾರೆ, ದುಡ್ಡು ವೇಸ್ಟು ಅಂತಕ್ಕಂಥದ್ದನ್ನ ಮಾಡ್ಕೊಂಡು ಬರ್ತಾ ಇತ್ತು. ಆದ್ರೆ ಇವತ್ತು ಆ ಯೋಜನೆ ಫಲಪ್ರದವಾಗಿ 6ನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಈ ಭಾಗದ ಎಲ್ಲ ಫಲಾನುಭವಿ ಶಾಸಕರುಗಳು, ಮುಖಂಡರುಗಳು ನಾವೆಲ್ಲ ಸೇರಿ ಅದರ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದೇ ಒಂದು ಮೋಟರ್ನಲ್ಲಿ ಇರ್ತಕ್ಕಂಥ ನೀರಿನಲ್ಲಿ ಬೇಲೂರು ತಾಲೂಕಿನ ಹಳೇಬೀಡು, ಬೆಳವಾಡಿ, ಅದಾದ ಮೇಲೆ ಈಗಾಗಲೇ ತುಂಬಿ ದೇವನೂರು ಕಡೆಗೆ, ಬೇರಾರಿವರ ಕಡೆಗೆ ನೀವು ಹೋಗ್ತಾ ಇದ್ದೀವಿ. ಒಂದೇ ಒಂದು ಸ್ಟಾರ್ಟ್ ಮಾಡಿದ್ರೆ ನೀವು ಅಷ್ಟೇ. ಇನ್ನು 4 ಇನ್ನೂ 2 ಇದರಲ್ಲಿ ನೀರನ್ನ ಮಾಡೋ ಕೆಲಸ ಇನ್ನೂ ಸ್ವಲ್ಪ ಸ್ಥಗಿತ ಇದೆ. ಇನ್ನು 4 ರೆಡಿ ಇದೆ. 4 ಅವತ್ತು ಉದ್ಘಾಟನೆ ಮಾಡ್ತಾರೆ ಮಂತ್ರಿಗಳು, ಎಲ್ಲ ಮಂತ್ರಿಗಳು ಬರ್ತಾರೆ. ಇದೊಂದು ನಮ್ಮ ಕಾಂಗ್ರೆಸ್ ಸರ್ಕಾರದ ಬಹಳ ಮಹತ್ತರವಾಗಿರ್ತಕ್ಕಂಥ DK ಶಿವಕುಮಾರ್ ಅವರನ್ನ ನಾವು ಈ ಸಂದರ್ಭದಲ್ಲಿ ನೆನೆಸಬೇಕು. ಅವರು ನೀವು ಬರ್ತಾ ಇದ್ರಿ, ಎಲ್ಲಾ ಮಂತ್ರಿಗಳು ಬಂದವರು ಬರೋರು ಒಂದು ವಿಸಿಟ್ ಕೊಡೋರು. ಆದ್ರೆ ಒಂದು 400 ಮೀಟರ್ ದೂರ ಪೈಪ್ ಲೈನ್ ಒಬ್ಬ ಕರೆಂಟ್ ಉತ್ಪತ್ತಿ ಮಾಡುವಂತ ಮನುಷ್ಯ, ಇನ್ನು ನೀರು ನಿಂತು ಹೋದ್ರೆ ನನಗೆ ಕರೆಂಟ್ ಉತ್ಪತ್ತಿ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ತಡೆ ಒಡ್ಡಿ ಇಲ್ಲಿಯವರೆಗೂ ಅದನ್ನ ಬಿಟ್ಕೊಡ್ದಂಗೆ ಸಾಹಸ ಮಾಡಿದ್ದ. ಆದ್ರೆ DK ಶಿವಕುಮಾರ್ ಅವರು ಸ್ಪಾಟಿ ಬಂದು ತತ್ಕ್ಷಣ ತೀರ್ಮಾನ ತಗೊಂಡು ಅದನ್ನು ಹೊಡೆದಾಕ್ಷಿ ಆ ಲೈನ್ ಕ್ಲಿಯರ್ ಮಾಡಿ ಇವತ್ತು ನೀರು ಬರುವಂತ ರೀತಿಯಲ್ಲಿ ಮಾಡಿದ್ದಾರೆ. ಅದನ್ನ ನಾವು ಶ್ಲಾಘನೆ ಮಾಡಲೇಬೇಕು. ಅದಾದ ಮೇಲೆ ಬಹಳ ಹೆಚ್ಚಿನ ಮಟ್ಟದ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಅದಕ್ಕೆ ಹಣಕಾಸನ್ನು ಒದಗಿಸೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲಿ ಉತ್ತೇಜನ ವಹಿಸಿ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಯೋಜನೆ ಕಾಂಗ್ರೆಸ್ ಸರ್ಕಾರದಿಂದಲೇ ಪ್ರಾರಂಭ ಆಯಿತು. ಈ ಕಾಂಗ್ರೆಸ್ ಸರ್ಕಾರದಿಂದಲೇ ಇಷ್ಟು ಇದಕ್ಕೆ ನಾವು ನೀರನ್ನ ಕೊಡ್ತೀವಿ, ಈ ತರ ಸಮುದ್ರಕ್ಕೆ ಹೋದಂತ ನೀರನ್ನ ತಿರುಗಿಸಿ ಈ ಕಡೆ ತಿರುಗಿಸಿ ನಾವು ಇವತ್ತು ಕೊಡ್ತಾ ಇದೀವಿ ಅಂತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಇಡೀ ರಾಜ್ಯದಲ್ಲೇ ಇದೊಂದು ವಿನೂತನವಾಗಿರ್ತಕ್ಕಂಥ ಯೋಜನೆ. ಈ ಯೋಜನೆ ಫಲಪ್ರದ ಆಗಿದೆ. ಈ ಯೋಜನೆಯನ್ನ ಜನಗಳಿಗೆ ಅರ್ಪಣೆ ಮಾಡಲಿಕ್ಕೆ 6ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೆಲ್ಲ ಬರ್ತಾ ಇದ್ದಾರೆ. ನಾನು ಇದ್ರ ಬಗ್ಗೆ ಯಾರ್ಯಾರು ಇದ್ರ ಬಗ್ಗೆ ಟೀಕೆ ಮಾಡ್ತಾ ಇದ್ರು ಅವ್ರಿಗೆಲ್ಲ ನಾನು ಉತ್ತರ ಕೊಡಕ್ ಹೋಗಲ್ಲ. ನಾನು ಅನುಭವಿಸಿದ್ದೀನಿ, ಆ ಉತ್ತರದಲ್ಲಿ ನಾನು ಅನುಭವಿಸಿದ್ದೀನಿ. ಎಂತೆಂತ ಮಾತನ್ನ ಕೇಳಿದ್ದೀನಿ ನಾನು ಅಂತಂದ್ರೆ
ಅಷ್ಟೆಲ್ಲ ಮಾತನಾಡಿದ್ದಾರೆ ವಿರೋಧಿಗಳು. ನಾನು ಯಾರು ಏನು ಎಂತೂ ಅವ್ರನ್ನ ಹೆಸರಿಡಿದು ಹೇಳುವಂತ ಅವಶ್ಯಕತೆ ಬೇಡ. ಅದು ಒಟ್ಟಾರೆ ಯಾವ ವಿರೋಧಿಗಳ ಹಠಕ್ಕೆ ಇವತ್ತು ಬಿದ್ದು ಇವತ್ತು ನೀರು ಬೇಲೂರು ಅರಸೀಕೆರೆ ಆ ಮಾರ್ಗ ನೀರು ಹೋಗ್ತಾ ಇದೆ. ಅದನ್ನ ಅರ್ಥ ಮಾಡಿಕೊಂಡು ಈ ಜಿಲ್ಲೆಯ ಒಂದು ಸಾಧನೆ, ಕಾಂಗ್ರೆಸ್ ಪಕ್ಷದ ಸರ್ಕಾರದ ಒಂದು ದೊಡ್ಡ ಸಾಧನೆ ಅಂತ ಹೇಳಿ ಅವತ್ತು ಸಿದ್ದರಾಮಯ್ಯನವರೇ ಮುಖ್ಯ ಶಂಕುಸ್ಥಾಪನೆ ಮಾಡಿದ್ರು. ಬಹಳ ಜನಗಳ ವಿರೋಧಿ ಮಧ್ಯದಲ್ಲಿ ಮಾಡಿದ್ರು. ಅದು ಯಶಸ್ವಿಯಾಗಿ ಇವತ್ತು ನಮಗೆ ಜನಗಳಿಗೆ ನೀರು ತಲುಪ್ತಾ ಇದೆ. ಆದ್ರಿಂದ ಅದಕ್ಕೆ ನಾವು ಅವ್ರಿಗೂ ಸಹ ಧನ್ಯವಾದಗಳನ್ನ, ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಧನ್ಯವಾದಗಳನ್ನ ತಲುಪಿಸಿ